ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ.
ಆ, ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ ಈ ಒಳಾರ್ಥಗಳು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಕೊಡ್ತೀವಿ, ವಕೀಲರು ಇದರ ಬಗ್ಗೆ ಹೇಳ್ತಾರೆ. ಇವಿಷ್ಟು ಇದು ನಿಮಗೆ ಸಿ ಎಮ್ದೊಂದು ಪಾಯಿಂಟ್ ಅರ್ಥ ಆಯ್ತಾ? ಇದು ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ. ಪ್ರಾಸಿಕ್ಯೂಷನ್ ಅಂದ್ರೇನು? ಕಾನೂನು ಕ್ರಮಕ್ಕೆ ಹೇಳಿಲ್ಲ. ಇನ್ನೇನು ಹೇಳಿದೆ? ಎನ್ಕ್ವೈರಿ, ತನಿಖೆಗೆ ಹೇಳಿದೆ. ತನಿಖೆ ಮಾಡ್ತಾರೆ ಅನ್ನೋಂಥ ರೀತಿಯಲ್ಲಿ, ಅಂದರೆ ನಾವು ಸಹಕರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ. ಇನ್ನೂ ಕೂಡ